ಮಾಲೀಕನ ಕ್ರೌರ್ಯ ಯಾವ ರೀತಿಯಾಗಿತ್ತು ಅಂತ ಹೇಳಿ ಸುದ್ದಿ ಬಿತ್ತರವನ್ನ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಮಹಿಳೆ ಮೇಲಿನ ಹಲ್ಲೆಗೆ ಮಹಿಳಾ ಆಯೋಗ ಇದೀಗ ಗರಂ ಆಗಿದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಮಹಿಳಾ ಆಯೋಗ. ನಗರ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಕೂಡಲೇ ನಿಯಮಾನುಸಾರ ಪರಿಶೀಲನೆಯನ್ನ ಮಾಡಿ ಹಲ್ಲೆ ಮಾಡಿದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡು ವರದಿಯನ್ನ ನೀಡುವಂತೆ ಪತ್ರವನ್ನ ಬರೆದಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರವನ್ನ ಬರೆದಿದ್ದಾರೆ. ಮಹಿಳೆ ಕದ್ಲು ಅಂತ ಹೇಳಿ ಆಕೆಗೆ ಮನಬಂದಂತೆ ಹಲ್ಲೆಯನ್ನ ಮಾಡಿದ್ರು. ಕಾಲ್ನಲ್ಲಿ ಒದ್ದು ಆಕೆಗೆ ಹಲ್ಲೆಯನ್ನ ಕೂಡ ಮಾಡಿದ್ರು. ಕದ್ಲು ಅಂತ ಹೇಳಿ ಕದ್ದಿದ್ದು ತಪ್ಪೆ, ಕಳ್ಳತನ ಮಾಡಿದ ತಪ್ಪೆ ಇಲ್ಲ ಅಂತಲ್ಲ. ಬಟ್ ಆದ್ರೆ ಕಳ್ಳತನ ಮಾಡಿದಂತಹ ಮಹಿಳೆಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ಕೊಡಬೇಕಾಗಿತ್ತು? ಪೊಲೀಸ್ ಇಲಾಖೆಗೆ ಕರೆ ಮಾಡಿ ಈ ರೀತಿಯಾಗಿ ಕಳ್ಳತನ ಮಾಡ್ತಾ ಇದ್ರು, ನಮ್ಮ ಬಳಿ ವಿಡಿಯೋ ಇದೆ ನೋಡಿ, ಈ ರೀತಿಯಾಗಿ ಕಳ್ಳತನವನ್ನ ಮಾಡ್ತಾ ಇದ್ರು ಅಂತ ಹೇಳಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಆಕೆಯನ್ನ ಒಪ್ಪಿಸಬಹುದಾಗಿತ್ತು. ಬಟ್ ಆದ್ರೆ ಇಲ್ಲಿ ಅಂಗಡಿಯ ಮಾಲೀಕರು ಆ ಕೆಲಸವನ್ನ ಮಾಡಲಿಲ್ಲ. ಅದನ್ನ ಬಿಟ್ಟು ಅಂಗಡಿ ಮಾಲೀಕ ಮನಸ್ಸೋ ಇಚ್ಛೆ ಆ ಮಹಿಳೆ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಇದು ಸಾಕಷ್ಟು ಆಕ್ರೋಶಗಳಿಗೂ ಕೂಡ ಕಾರಣವಾಯಿತು. ಇದೀಗ ಮಹಿಳಾ ಆಯೋಗ ಎಂಟ್ರಿಯನ್ನ ಕೊಟ್ಟಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ, ಮಹಿಳೆಯನ್ನ ಯಾವ ರೀತಿಯಾಗಿ ಎಳೆ ತಂದು ಆಕೆಗೆ ಮನಸ್ಸೋ ಇಚ್ಛೆ ಕಾಲಿನಲ್ಲಿ ಚಪ್ಪಲಿ ಹಾಕೊಂಡು ಒದ್ದು ಕ್ರೌರ್ಯವನ್ನ ಮೆರೆದಿದ್ದಾರೆ ಅಂಗಡಿ ಮಾಲೀಕರು ಅಂತ ಹೇಳಿ. ಈಗಾಗಲೇ FIR ದಾಖಲಾಗಿದೆ. ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ಅಯ್ಯೋ ಸರ್, ಆಯ್ತು ತಗೊಂಡೋಗಿದೆ. తీసుకున్నారు